ಗುರುಗಳು ನಮ್ಮ ಗುರುಗಳು. ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂದರ್ಶನ ಮಹಾನ್ ಸಾಧಕರ ಬಗ್ಗೆ. ಆ ಸಾಧಕರು ಬೇರೆ ಯಾರು ಅಲ್ಲ, ನಮ್ಮ ಕಿತ್ತನಹಳ್ಳಿಯ ಶ್ರೇಷ್ಠ ಕಲಾವಿದರು ಶ್ರೀಯುತ ಶ್ರೀಮಾನ್ KR ಲಕ್ಷ್ಮೀ ನಾರಾಯಣ ರಾವ್ ಅವರು. ಸರ್, ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಸಾಧನೆಯ ಪರಿನ ಲೆಕ್ಕ ಹಾಕೊಂಡ್ರೆ ಅರ್ಧ ವಯಸ್ಸು ಕೂಡ ನನಗಾಗಿಲ್ಲ. ನನಗಿರ್ತಕ್ಕಂಥ ಇತಿಮಿತಿನ ಏನ್ ಗೊತ್ತಿದೆ ಅದು ನಾನು ಹೇಳ್ತಾ ಹೋಗ್ತೀನಿ. 1929ನೇ ಇಸ್ವಿನಲ್ಲಿ ಇದೇ ನಮ್ಮ ಕಿತ್ತನಹಳ್ಳಿ ಗ್ರಾಮದಲ್ಲಿ ರಾಮಚಂದ್ರ ರಾವ್ ಲಕ್ಷ್ಮೀ ದೇವಮ್ಮರವನ್ನ ಮಗನಾಗಿ ನಮ್ಮ ತಂದೆಯವರು ಹುಟ್ಟುತ್ತಾರೆ. ಎಲ್ಲರಂತೆ ಬಾಲ್ಯ ಮೊದ್ದಂಗೆ ಅವ್ರದ್ದು ಬಡತನದಲ್ಲೇ ಬಾಲ್ಯ ಆಗತ್ತೆ. ಅವರ ತಾಯಿಯವರಿಂದ ಒಳ್ಳೊಳ್ಳೆ ಶ್ಲೋಕಗಳನ್ನ ಪಾಠ ಮಾಡ್ಕೋತಾರೆ, ಗಮಕಗಳನ್ನ ಪಾಠ ಮಾಡ್ಕೊಂತ ಹೋಗ್ತಾರೆ. 10-12ನೇ ವಯಸ್ಸಾಗುವತ್ತವರು ತಾವರೆಕೆರೆನಲ್ಲಿ ಸುಬ್ಬಯ್ಯ ಭಾಗವತರಂತ ಇರ್ತಾರೆ. ಅವ್ರ ಹತ್ರ ಪ್ರಪ್ರಥಮವಾಗಿ ಅವ್ರ ಸಂಗೀತಾಭ್ಯಾಸವನ್ನ ಪ್ರಾರಂಭ ಮಾಡ್ಕೋತಾರೆ. ತದನಂತರ ಈ ಮಧ್ಯೆ ತಮ್ಮ ವಿದ್ಯಾಭ್ಯಾಸನ ಕೂಡ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸ ಮಾಡ್ಕೊಂಡು ನೆಲಮಂಗಲ ಹೈಸ್ಕೂಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಸಂಗೀತಾಭ್ಯಾಸನ ಮಾಡ್ಕೊಳ್ತಾ ಹೋಗ್ತಾರೆ. ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರ್ತಾರೆ 10th ಅಲ್ಲಿ. ಓ ಮೈ ಗಾಡ್, ಫಸ್ಟ್ ರ್ಯಾಂಕ್ ಬರ್ತಾರೆ. ಗೋಲ್ಡ್ ಮೆಡಲ್ ತಗೋತಾರೆ. ತದನಂತರ ವಿದ್ಯಾಭ್ಯಾಸ ಮಾಡ್ತಾ ಗಾನ ಸುಧಾಕರ ಸುಬ್ರಾಯರ್ ಹತ್ರ ಇನ್ನೊಂದ್ಸಲ ಸಂಗೀತ ಪಾಠ ಸೇರ್ಕೋತಾರೆ. 2-3 ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಅವ್ರ ತಂದೆಯರಿಂದ ರಂಗ ಸಂಗೀತ ಕಡೆ ಒಲವು ಬರುತ್ತೆ. ಅವಾಗ ನಮ್ಮ ತಾತನಾಗಿರ್ತಕ್ಕಂಥ ರಾಮಚಂದ್ರ ರಾಯರು ನಮ್ಮ ಕಿತ್ತನಹಳ್ಳಿ ಗ್ರಾಮದಲ್ಲಿ ಯಕ್ಷಗಾನ ಮಾಡಿಸ್ತಾ ಇರ್ತಾರೆ. ಆ ಯಕ್ಷಗಾನ ಒಂದು ಇವರಿಗೆ ಇಂಪ್ರೆಸ್ ಆಗಿ ಯಕ್ಷಗಾನ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೂಡ ನಮ್ಮ ತಂದೆಯವರು ಕೂಡ ಕಿತ್ತನಹಳ್ಳಿ ನಾಟಕದಲ್ಲಿ ಪಾತ್ರ ಮಾಡಿದ್ರು. ಅದಕ್ಕೆ ಗುರುಗಳು ನಮ್ಮ ತಾತ ಅವರು. ಹಾಗಾಗಿ ಅವ್ರಿಗೆ ನಮ್ಮ ತಾತ ಅವರಿಂದ ರಕ್ತದಲ್ಲೇ ಬಂದ್ಬಿಡ್ತು ಕಲೆ ಅಂತಕ್ಕಂಥದ್ದು. ಹೀಗೆ ಸಾಕ್ತಾ ಈ ಕಡೆ ಉದ್ಯೋಗ ಟೀಚರ್ ಆಗಿ ಸೇರ್ಕೋತಾರೆ. ಈ ರಂಗ ಸಂಗೀತ ತಾತ ಅವರಿಂದ ಬಂದ ಮೇಲೆ ನಾಟಕಗಳನ್ನ ಆಡ್ಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೇನೆ ಸ್ವತಃ ಅವರೇ ಡೈರೆಕ್ಷನ್ ಮಾಡಿ ಹಾರ್ಮೋನಿಯಂ ಸಮೇತ ಪ್ರಾರಂಭ ಮಾಡ್ತಾರೆ. ಈ ಮಧ್ಯೆ ಕರ್ನಾಟಕದಾದ್ಯಂತ ಯಾರ್ಯಾರು ಪ್ರಚಲಿತವಾಗಿರ್ತಕ್ಕಂಥ ಆ ಕಾಲದಲ್ಲಿ 70ನೇ ಇಸ್ವಿ ಅದಕ್ಕಿಂತ ಹಿಂದೆ 70-75ನೇ ಇಸ್ವಿಗಿನ್ನ ಮುಂಚೆ ಯಾರ್ಯಾರು ಈ ಹರಿಕಥಾ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಚಾಪುರ್ ಮುಟ್ಸ್ತಕ್ಕಂಥವ್ರು ಇದ್ರು, ಅವ್ರಿಗೆಲ್ಲ ಪಕ್ಕವಾದಿಗಳ ನುಡಿಸ್ತಾ ಹೋಗ್ತಾರೆ. ಉದಾಹರಣೆ ಹೇಳ್ಬೇಕಾದ್ರೆ ಗುರುರಾಜ್ ನಾಯ್ಡು ಅವರು, ಭದ್ರಗಿರಿ ಅಚ್ಯುತ ದಾಸರು, ಭದ್ರಗಿರಿ ಸರ್ವೋತ್ತಮ ದಾಸರು, ಬೇಲೂರು ವಸಂತ ಲಕ್ಷ್ಮಿ ಅವರು, ಹೀಗೆ 100 ಜನ. ಆಮೇಲೆ ನಮ್ಮ ಪ್ರಧಾನವಾಗಿ ಹೆಬ್ಬಾಳ್ ನಾರಾಯಣ ದಾಸರು, ಇವ್ರಿಗೆಲ್ರಿಗೂ ಪಕ್ಕವಾದ್ಯಗಳು ನುಡಿಸ್ತಾ ಹೋಗಿ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಕಾರ್ಯಕ್ರಮ ಕೊಡ್ತಾ ಬರ್ತಾರೆ. ಈ ಮಧ್ಯೆ ನಮ್ ಕಿತ್ತನಹಳ್ಳಿ ಸಗುಡು ಅವರನ್ನು ಬಿಡ್ಲಿಲ್ಲ. ಕಿತ್ತನಹಳ್ಳಿನಲ್ಲಿ ಎಲ್ಲಾ ಮನೆಗೂ ಒಂದೊಂದು ಪಾತ್ರ ಕೊಟ್ಟು ನಾಟಕಗಳು. ನಿಜ, ಯಾಕೆಂದ್ರೆ ನಾನು ತುಂಬಾ ಜನ ಕೇಳ್ಪಟ್ಟೆ, ಗುರುಗಳಂದ್ರೆ ಪ್ರತಿಯೊಬ್ರು ಬಾಯಲ್ಲಿ ಒಂದು ಶಕ್ತಿ, ಅವರೊಂದು ಗೌರವ, ಹೆಸರಿಗೆ ಒಂದು ಗೌರವ ಇದೆ. ನಿಜ. ಪ್ರತಿ ಒಂದು ಮನೆಯಲ್ಲೂ ಕೂಡ ಹೌದು. ಯಾರಪ್ಪ ನೀವು ಅಂದ್ರೆ ನಾವು ಲಕ್ಷ್ಮೀನಾರಾಯಣ ಅವರ ಶಿಷ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ನಾಟಕ ಮಾಡ್ತಾರೆ, ಕೆಲವೊಬ್ರು ರಂಗಗೀತೆ ಆಡ್ತಾರೆ. ಎಷ್ಟೋ ಜನ ಮಾತಾಡ್ಸ್ದಾಗ ಹೇಳ್ತಾರೆ, ಪ್ರತಿಯೊಬ್ರು ಹೇಳೋದಿಷ್ಟೇ, ನಮ್ಮ ಗುರುಗಳು ಶ್ರೀ ಲಕ್ಷ್ಮೀನಾರಾಯಣ ಅವರು ಅಂತ ಹೇಳ್ತಾರೆ. ಸುಮಾರು ಒಂದು ಎಷ್ಟು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್? ಇವಾಗ ನಾನು ಹೇಳ್ಬೇಕಾದ್ರೆ ಈಗ ನನಗೆ ಇವಾಗ 55-56 ವರ್ಷ. ನಮ್ ತಂದೆಯವರು 60-65 ವರ್ಷಗಳಿಂದ ಮುಂಚಿಂದನೂ ಅವರು ಸಂಗೀತ ಪಾಠ ಮಾಡ್ಕೊಂಡು ಬರ್ತಿದ್ದಾರೆ. 1000 ಜನ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. 100 ಜನ ಹರಿಕಥಾ ವಿದ್ವಾಂಸರನ್ನ ನಮ್ಮ ತಂದೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಅವರೆಲ್ಲ ಜೀವನ ಮಾಡ್ತಿರೋದೇ ಕೆಲವು ಹರಿಕಥಾ ದಾಸ ಪಂಕ್ತಿ ಇಟ್ಕೊಂಡೇ ಜೀವನ ಮಾಡ್ತಿರತಕ್ಕಂಥ ಉದಾಹರಣೆಗಳು 100 ಇದಾವೆ. ಹಾಗಾಗಿ ಹರಿಕಥೆ ಕ್ಷೇತ್ರ, ರಂಗಭೂಮಿ ಕ್ಷೇತ್ರ, ಸಂಗೀತ ಕ್ಷೇತ್ರ, ಹಾರ್ಮೋನಿಯಂ ಕ್ಷೇತ್ರ, ಮತ್ತೆ ವೈಲಿನ್ ಕೂಡ ಕಲ್ತ್ಕೊಂಡಿರ್ತಾರೆ. ಇಷ್ಟು ವಾದ್ಯಗಳನ್ನ ಪರಿಣಿತಿ ಪಡೆದು ಎಲ್ರಿಗೂ ಅವ್ರ ಧಾರೆ ಎರಿತಾ ಬರ್ತಾರೆ. ಈಗ ಉದಾಹರಣೆ ಕಿತ್ತನಹಳ್ಳಿನಲ್ಲಿ ಎಲ್ಲಾ ವಿದ್ಯಾವಂತರ ಏನಿಲ್ಲ ಆ ಕಾಲದಲ್ಲಿ. ಅಕ್ಷರಾಭ್ಯಾಸ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಮ್ ತಂದೆ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಹೀರೋ ಪಾತ್ರಗಳು ಮಾಡಿಸಿದ ಉದಾಹರಣೆಗಳಿವೆ. ಅವರು ಇನ್ನೊಂದೇನಪ್ಪಾ ಅಂದ್ರೆ ಅವರು ತಾತನಿಗೆ ಪಾತ್ರ ಮಾಡಿಸಿದ್ದಾರೆ, ಮಗನ ಕೈಲಿ ಪಾತ್ರ ಮಾಡಿಸಿದ್ದಾರೆ, ಮೊಮ್ಮಗನ ಕೈನಲ್ಲೂ ಪಾತ್ರ ಮಾಡಿಸಿದ್ದಾರೆ. 3 ತಲೆಗೂ ನಮ್ ತಂದೆ ಗುರುಗಳು ಅಂತ ಉದಾಹರಣೆ ನಮ್ಮೂರಲ್ಲಿ 8 ಸಿಗತ್ತೆ. ಲೆಕ್ಕ ಹಾಕ್ತಾ ಹೋದ್ರೆ
ನಮ್ ತಂದೆ 7-8 ಮನೆ ಸಿಗ್ಬೋದು ನಿಮ್ಗೆ ನಾಟಕ ಮಾಡಿರ್ತಕ್ಕಂತ ಮನೆ ನಮ್ಮೂರಿನಲ್ಲಿ. ಎಲ್ಲ ಹೊಸ ಪೀಳಿಗೆ ಎಲ್ಲ ನಮ್ ತಂದೆ ಶಿಷ್ಯರೇ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಅಕ್ಕಪಕ್ಕದ ಗ್ರಾಮದಲ್ಲಿ ಇವಾಗ ಸೊಂಡೆಗುಪ್ಪದಲ್ಲಿ ನರಸಿಂಹಮೂರ್ತಿಗಳು, ಆಮೇಲೆ ರಾಮತಳ್ಳಿ ಚಂದ್ರಮಯ್ಯ ಮಾಸ್ಟ್ರು, ನರಸಪ್ಪ ಮಾಸ್ಟ್ರು, ಅಕ್ಕಪಕ್ಕ ಯಾರ್ಯಾರು ಇದ್ದಾರೆ ಹಾರ್ಮೋನಿಯಂ ಮಾಸ್ಟ್ರುಗಳು ಎಲ್ಲ ನಮ್ ತಂದೆ ಶಿಷ್ಯರೇ ಅಂತ ಹೇಳಿದ್ ನಂಗೆ ತುಂಬಾ ಸಂತೋಷ ಆಗುತ್ತೆ, ನನಗೆ ಗೌರವ ಬರುತ್ತೆ. ಸೂಪರ್ ಸರ್. ಸರ್ ಮತ್ತೆ ಇವಾಗ ಗುರುಗಳು ಹೇಗೆ ಸರ್ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಒಡನಾಟ ಹೇಗಿರುತ್ತೆ? ತುಂಬಾ ಸ್ಟ್ರಿಕ್ಟ್ ಆಗಿರ್ತಾ ಇದ್ರ ಅಥವಾ ಹೇಗೆ ಅವರ ವ್ಯಕ್ತಿತ್ವ ಹೇಗಿರ್ತೈತಿ ಸರ್? ಸರ್ ನಮ್ಮ ತಂದೆಯವರು ಅವ್ರ ಜೀವನನೇ ಒಂದು ಎಲ್ರಿಗೂ ಮಾದರಿ. ಸರಳ ಜೀವಿ. ಕೋಪ ಎಲ್ರಿಗೂ ಇದ್ದಾಗ ಅವ್ರಿಗೂ ಬರ್ತಾ ಇತ್ತು. ನಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿ ಸಾಕಿದ್ರು. ನನಗೆ 25 ವರ್ಷ ಆಗತಕ್ಕ ನಾನು ನಮ್ಮ ತಂದೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ನಾವೇನೇ ಕೇಳ್ಬೇಕಾದ್ರು ನಮ್ಮ ಥ್ರೂಔಟ್ ಮೈ ಮದರ್ ಮುಖಾಂತರ ನಾವು ರೆಕಮೆಂಡೇಶನ್ ಮಾಡ್ತಿದ್ದಂತ ಕಾಲ ಅದು. ಕಾಲಕ್ರಮೇಣ ಅವ್ರು ವಯಸ್ಸಾಗ್ತಾ ಆಗ್ತಾ ನಮ್ಮ ವಯಸ್ಸು ಬಂತಲ್ಲ, ಅವ್ರ ಮೆತ್ತಗೆ ಆಗ್ತಾ ಹೋದ್ರು ಅಷ್ಟೇ. ನಮಗೆ ಅತಿ ಪ್ರೀತಿಯಿಂದ, ಗೌರವದಿಂದ, ಅಕ್ರೆಯಿಂದ ಅವ್ರಿಗಿದ್ದಂತ ಇತಿಮಿತಿನ ನಮ್ಮ ತುಂಬಾ ಚೆನ್ನಾಗಿ ಸಾಕ್ತಾ ಹೋದ್ರು. ಆಮೇಲೆ ಈ ಮಧ್ಯೆ ಅವ್ರಿಗೆ ಸುಮಾರು ಕಡೆ ಸನ್ಮಾನಗಳಾಗುತ್ತೆ. ಬೆಂಗಳೂರಿನಲ್ಲಿ ಇರ್ತಕ್ಕಂತ ಎಲ್ಲಾ ರಾಯರ ಮಠಗಳು, ಉಡುಪಿ ಕೃಷ್ಣ ಮಠ, ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು, ಅಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಸೂರು ದಸರಾನ ಸನ್ಮಾನ ಮಾಡ್ತಾರೆ. ಉಡುಪಿ ಮಠಗಳಲ್ಲಿ 4-5 ಮಠದಲ್ಲಿ ಸನ್ಮಾನ ಮಾಡ್ತಾರೆ. ಬೆಂಗಳೂರು ರಾಯರ ಮಠಗಳಲ್ಲಿ 100 ಕಡೆ ಸನ್ಮಾನ ಆಗಿದೆ. ಹಾರ್ಮೋನಿಯಂ ಚಕ್ರವರ್ತಿಯಿಂದ ಬಿರುದು ಕೊಟ್ಟಿದ್ದಾರೆ. ರಂಗಕಲಾ ಪರಿಷತ್ ಬಿರುದು ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ನಾಟಕ ಪರಿಷತ್ ಸನ್ಮಾನ ಮಾಡಿದ್ದಾರೆ. ಹಿರಣ್ಣಯ್ಯನವರು ಸನ್ಮಾನ ಮಾಡಿದ್ದಾರೆ. ಆಮೇಲೆ ನಮ್ಮ ವಿ ರಾಜಾರಾಮ್ ಅವ್ರು ಸನ್ಮಾನ ಮಾಡಿದ್ದಾರೆ. ಹೀಗೆ ಸುಮಾರು. ಆಮೇಲೆ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ 80-85ನೇ ಇಸ್ವಿನಲ್ಲಿ ನಮ್ಮ ತಂದೆ ನಾಟಕ ಆಡಿಸೋರು. ಅವಾಗ ಯಾರ್ಯಾರು ಚೀಫ್ ಗೆಸ್ಟ್ ಅಂತ ಹೇಳಿದ್ರೆ ನಮ್ಮ ಪ್ರಖ್ಯಾತವಾದ ನಟರು ಆ ಕಾಲದಲ್ಲಿ ಬಿ ಜಯಮ್ನವರು, ನಮ್ಮ KS ಅಶ್ವಥ್ ಅವರು, ದಿನೇಶ್ ಅವರು. ಸರ್ ಅವ್ರ ಜೊತೆ ಎಲ್ಲ ಸಂಪರ್ಕ ಇತ್ತು. ನಮಗೆ ಅಶ್ವಥ್ ಅವರು ದೂರ ನಮಗೆ ಸಂಬಂಧಿಗಳೇ ಆಗಬೇಕು. ನಮಗೆ ಮೇಲಾಗಿ ಗಿರಿಜಾ ಲೋಕೇಶ್ ನಮ್ಮ ತಂದೆ ಸಹಪಾಠಿಗಳವರು. ಗಿರಿಜಾ ಲೋಕೇಶ್ ನ ಕರೆದು ನಮ್ಮ ತಂದೆ ಡ್ರಾಮಾ ಮಾಡಿಸ್ತಾ ಇದ್ರಂತೆ. ಅವಾಗ 150 ರೂಪಾಯಿ 200 ರೂಪಾಯಿ ಸಂಭಾವನೆ ಕೊಡ್ತಿದ್ರಂತ ಅವ್ರಿಗೆ. ಪಾಪ ಆಕೆ ಇವತ್ತು ಅದೇ ಗೌರವ ಇಟ್ಕೊಂಡಿದ್ದಾರೆ. ನಮ್ಮ ಸಂಪರ್ಕ ಇವತ್ತು ಅವ್ರು ಬಿಟ್ಟಿಲ್ಲ. ತುಂಬಾ ಸಂತೋಷ ಆಗುತ್ತೆ ಸರ್ ಹೇಳಕ್ಕಿದೆ. ಓಕೆ ಸರ್. ಸರ್ ನೀವು ಎಷ್ಟು ಜನ ಮಕ್ಕಳು? ಸರ್ ನಮ್ದು ದೊಡ್ಡ ಕುಟುಂಬ. ನಮ್ ತಂದೆ ನಾವು 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಇದೀವಿ. ಈಗ ಏನಪ್ಪಾ ಅಂದ್ರೆ ಒಂದ್ ಸಂತೋಷದ ವಿಚಾರ, ನಮ್ಮ ತಂದೆಯವ್ರ ವಿದ್ಯೆ ನಮ್ಮ ದೊಡ್ಡಣ್ಣನ್ಗೆ ಒಲ್ದಿದೆ. ನಮ್ ತಂದೆಯವ್ರು ಚೆನ್ನಾಗಿದ್ದಾಲೆ ಕೂಡ ಅವನ ಸ್ಥಾನ ಅಲಂಕರಿಸಿದ. ಅವರಷ್ಟ ಆಗದೆ ಅಲ್ಲದೆ ಹೋದ್ರು ಒಂದ್ ಮಟ್ಟಕ್ಕೆ ಅವನು ಹೋದ್ರ ಹೆಸರು ಸಂಪಾದನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಏನೋ ಭಗವಂತ ಅವನಿಗೆ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ. ನಮ್ಮೂರ್ನವ್ರು ಕೂಡ ಅದೇ ತರ ನಮ್ ತಂದೆ ಮೇಲೆ ಏನ್ ಗೌರವ ಇಟ್ಟಿದ್ರು ಅದೇ ಗೌರವ ನಮ್ಮ ಮೇಲೆ ಇಟ್ಕೊಂಡದನ್ನ ಕಂಟಿನ್ಯೂಟಿ ಮಾಡ್ತಾ ಇದ್ದಾರೆ ಸರ್. ಸರ್ ನಿಮ್ಗೆ ಏನಾರ ಅದ್ರ ಬಗ್ಗೆ ಒಲವು ಇದೆಯಾ? ಸರ್ ನನಗೆ ರಂಗ ಸಂಗೀತದ ಬಗ್ಗೆ ಅಪಾರವಾಗಿರ್ತಕ್ಕಂತ ಗೌರವ ಇದೆ. ಯಾಕೆಂದ್ರೆ ಈ ದೇಹ ಅದ್ರ ಅನ್ನ ತಿಂದು ಬೆಳೆದಿರೋದು. ಹಾಗಾಗಿ ನನಗೆ ನಮ್ ತಂದೆಯವ್ರು ಯಾವ್ಯಾವ ನಾಟಕಗಳು ಆಡಿಸ್ತಾ ಇದ್ರು ಆ ಎಲ್ಲ ರಂಗಗೀತೆಗಳು ಗೊತ್ತು. ಹಾಡ್ತೀರಾ ನೀವು? ಸೊಗಸಾಗಿ ಹಾಡ್ತೀನಿ. ಇನ್ನು ವೇದಿಕೆ ಹತ್ತಿಲ್ಲ. ಅದಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಮ್ ತಂದೆಗೆ ಎಷ್ಟು ವರ್ಷ ಇದ್ರು ಆಯ್ತು, ಈ ಮುಂದಿನ ಸಲ ನಾಟಕ ನಾನು ಅವಾಗ ಈ ಹಾಡುಗಳು ಹೇಳ್ಕೊಡೋ ಒಂದು ಟ್ರೈನಿಂಗ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದ ನಮ್ ತಂದೆಯವರಿಂದ ಬಂದಿರತಕ್ಕಂತ ಒಂದು ವಿದ್ಯೆ ನಿರಾತಂಕವಾಗಿ ಸಾಗಲಿ ಅಂತಕ್ಕಂತ ಒಂದು ಸದುದ್ದೇಶದಿಂದ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿ, ತುಂಬಾ ಒಳ್ಳೆ ಕೆಲಸ. ಸರ್ ಮುಂದೆ ಕೇಳ್ಪಟ್ಟೆ ಎಷ್ಟೋ ಜನ ಶಿಷ್ಯಂದ್ರುಗಳು ಹೇಳ್ತಾರೆ ಅವರು ಕಲಿಸಿರುವಂತ ವಿದ್ಯೆ ಇವತ್ತು ನಾವು ಅವರಿಂದ ಅನ್ನ ತಿಂತಾ ಇದೀವಿ, ಪ್ರೀತಿ ವಿಶ್ವಾಸ ಮಾತಾಡ್ತಾರೆ. ಸುಮಾರು ಒಂದು ಎಷ್ಟು ಅವರು ನಾಟಕಗಳು ಏನಾರು ಆಡ್ಸಿರೋದೇ ಆಗ್ಲಿ ಅಥವಾ ಎಷ್ಟು? ಸರ್ ಈಗ ನೀವು ನೆಲಮಂಗಲದಲ್ಲಿ ಗುರುಭವನ ಅಂತ ನೋಡಿರ್ಬೋದು. TB ಹೋಗ್ಬೇಕಾದ್ರೆ ಎಡಗಡೆ ಸಿಗತ್ತೆ ಗುರುಭವನ ಅಂತ. 65ನೇ ಇಸ್ವಿನಲ್ಲಿ ಬೆನಿಫಿಟ್ ಶೋ ಮಾಡ್ತಾರೆ. ಅಂದ್ರೆ ನಮ್ ತಂದೆ ಟೀಚರ್ ಆಗಿದ್ದಾಗ ಟೀಚರ್ಸ್ ನೇ ಹಾಕೊಂಡು ಡ್ರಾಮಾ ಕಂಡಕ್ಟ್ ಮಾಡಿದಾನ ಬೆನಿಫಿಟ್ ಶೋ ಅಂತ ಮಾಡ್ತಾರೆ. ಎಲ್ಲಾ ಮೇಸ್ಟ್ಗಳೇ ಗೌರ್ಮೆಂಟ್ ಅಫಿಸಿಯಲ್ಸ್ ಏನೇನೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರ್ಯಾರು DDPI ಅವರು, BO ಅವರು ಕೂಡ ಪಾತ್ರ ಮಾಡಿರ್ತಾರೆ. ಅದ್ರಲ್ಲಿ ಬಂದಿರ್ತಕ್ಕಂತ ದುಡ್ಡಿಂದ ಆ ಗುರುಭವನ ಕಟ್ಟಿದ್ದು. ಇವತ್ತಿಗೂ ಆ ಗುರುಭವನ ಕೆಲಸ ಅದ್ರಲ್ಲಿ ಇವತ್ತಿನ್ನು ಶಿಕ್ಷಕರ ಕೆಲಸ ಮಾಡ್ತಾನೆ ಇದ್ದಾರೆ. ನಾಟಕಗಳು ಅಂತ ಬಂದ್ರೆ ನಮ್ ತಂದೆಯವರು ಸುಮಾರು ಕಡೆ ನಾಟಕಗಳು ಆಡ್ಸಿದ್ದಾರೆ ಸರ್. ಕಾವತ್ನಹಳ್ಳಿ, ಕಿತ್ನಹಳ್ಳಿ, ಕಡಬ್ಗೆರೆ, ಗಿಡ್ಡನಹಳ್ಳಿ, ಬೆಟ್ಟಹಳ್ಳಿ, ಹೀಗೆ ಹೇಳೋ ಹಾಗೆ ಇಲ್ಲ. ಬರ್ತಾ ಬರ್ತಾ ಹರಿಕತೆ ಕಡೆ ಜಾಸ್ತಿ ಒಲವು ಬಂದ್ಬಿಡ್ತು ನಮ್ ತಂದೆಯವ್ರಿಗೆ. ಗುರುರಾಜ್ ನಾಯ್ಡು ಸಂಪರ್ಕ ಜಾಸ್ತಿ ಆಯ್ತು, ಹೆಬ್ಬಾಳ್ ನಾರಾಯಣ್ ದಾಸ್ ಸಂಪರ್ಕ ಜಾಸ್ತಿ ಆಯ್ತು, ಬೇಲೂರು ವಸಂತ ಲಕ್ಷ್ಮಿ ಸಂಪರ್ಕ ಜಾಸ್ತಿ ಆಯ್ತು. ಕಿತ್ತನಹಳ್ಳಿಗೆ ಕಡಿಬಲೆ ಕ್ರಾಸ್ ಇಂದ ಮಣ್ಣು ರಸ್ತೆ ಇದ್ದಾಗ ನಮ್ ತಂದೆಯವ್ರ ಪಿಕಪ್ ಮಾಡಕ್ಕೆ ಅಂಬಾಸಡರ್ ಕಾರ್ ಬರ್ತಿತ್ತು ಅವಾಗ.
ನಾನು ಹೇಳ್ತಾ ಇರೋದು 79, 80, 81 ಇಸ್ವಿಯಿಂದ ನಾವೆಲ್ಲ ಸಣ್ಣ ಮಕ್ಕಳು. ಅರಸೀಕೆರೆ ಪ್ರೋಗ್ರಾಮ್ ಹೋದ್ರೆ 15 ದಿನ 20 ದಿನ ಬರ್ತಿರ್ಲಿಲ್ಲ. 15 ದಿನ 20 ದಿನ ಆಗುವಷ್ಟು ಬಟ್ಟೆ ಗಿಟ್ಟೆ ತಗೊಂಡು ಹೊರಟೋಗ್ತಾ ಇದ್ರು. ಗಣಪತಿ ವೇದಿಕೆ ಅರಸೀಕೆರೆಯಲ್ಲಿ ಇವತ್ತು ಫೇಮಸ್. ಅದಕ್ಕೆ ಇನ್ಚಾರ್ಜ್ ಬಂದು ನಮ್ಮ ಸಿನಿಮಾ ಆಕ್ಟರ್ ದೊಡ್ಡಣ್ಣವರು. ಓ ಹೌದಾ? ದೊಡ್ಡಣ್ಣವ್ರಿಗೂ ನಮ್ಮ ತಂದೆಯವರು ತುಂಬಾ ಆಪ್ತತೆ ಇತ್ತು ಅವಾಗಲಿಂದ. ಹಾಗಾದ್ರೆ ತುಂಬಾ ಸಿನಿಮಾ ಕಲಾವಿದರು ಕೂಡ ಪರಿಚಯ ಇದ್ದಾರೆ. ಬಟ್ ನಮ್ ತಂದೆ ಸಹಪಾಠಿಗಳು ಯಾರು ಬದುಕಿಲ್ಲ ಈಗ. ನಮ್ ತಂದೆಯವರು ಅವರು ಸಂಧ್ಯಾ ಕಾಲದಲ್ಲಿ ಒಂದು 25 ವರ್ಷದಿಂದ ಅವರು ವಿಶ್ರಾಂತಿಗೆ ಬಂದ್ಬಿಟ್ರು. ಏಜ್ ಕನ್ ಕ್ಯಾಂಕರ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ವಯಸ್ಸಾಗ್ತಾ ಆಗ್ತಾ ಶಕ್ತಿನೂ ಕಮ್ಮಿ ಆಗ್ತಾ ಬರುತ್ತೆ. ಹಾಗಂತ ಹೇಳಿ ಅವ್ರಿಗೇನು ವಿದ್ಯೆಯನ್ನು ಸ್ಟಾಪ್ ಮಾಡ್ಲಿಲ್ಲ. ಯಾರು ಮನೆಗ್ ಬರ್ತಾ ಇದ್ರು 100 ಜನಕ್ಕೆ ಹರಿಕತೆ ಮಾಡಿ ಹೇಳ್ಕೊಡ್ತಾ ಇದ್ರು, ಸಂಗೀತ ಹೇಳ್ಕೊಡ್ತಾ ಇದ್ರು, ಹಾರ್ಮೋನಿಯಂ ಹೇಳ್ಕೊಡ್ತಾ ಇದ್ರು. ಬಟ್ ಆಚೆ ಕಡೆ ಕಾರ್ಯಕ್ರಮಗಳಿಗೆ ಅಷ್ಟಾಗಿ ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿರುವಂತವ್ರಿಗೆ ನಿತ್ಯ ನಮ್ಮ ಮನೆಯಲ್ಲಿ ಕೊನೆಯದವರಿಗೆ ಒಂದು 6-7 ತಿಂಗಳಿಂದ ಸ್ವಲ್ಪ ವೀಕ್ ಆಗ್ತಾ ಬಂದಾಗ ಹಾರ್ಮೋನಿಯಂ ಮೇಲೆ ಕೈ ಇಡ್ಲಿಲ್ಲ ಅಷ್ಟೇ ಹೊರತಾಗಿ ನಿತ್ಯ ಅವ್ರ 2 ಕೈಗಳು ಕೂಡ ಹಾರ್ಮೋನಿಯಂ ಸ್ಪರ್ಶ ಮಾಡ್ತಾನೆ ಇತ್ತು. ಸರ್ ಇವಾಗ ರೀಸೆಂಟ್ ಆಗಿ ಅವ್ರು ಕಾಲವಾದ್ರು ಅಂತ ಗೊತ್ತಾಯ್ತು. ಎಷ್ಟು ಸರ್ ಏಜ್ ಆಗಿತ್ತು ಅವ್ರಿಗೆ? ಸರ್ ಕರೆಕ್ಟ್ ಆಗಿ ನಮ್ಮ ತಂದೆ ಹುಟ್ಟಿದ್ದು ಏಪ್ರಿಲ್ 24. ನಾಳೆ 24ಕ್ಕೆ 98 ವರ್ಷ ಬರ್ತಾ ಇತ್ತು. 98 ವರ್ಷ? 97 ವರ್ಷ 9 ತಿಂಗಳು ನಮ್ಮ ತಂದೆಯವರು ಜೀವಿತಾವಧಿಯಲ್ಲಿ ಬದುಕಿದ್ರು. ಅವ್ರ ಕೈಲಾಸವಾಸಿಗಳಾದಾಗ ಅವರಿಗೆ 97 ವರ್ಷ 9 ತಿಂಗಳು. ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ತರನಾಗಿರ್ತಕ್ಕಂತ ಹೆಲ್ತ್ ಇಶ್ಯೂಸ್ ಇರ್ಲಿಲ್ಲ. ಗ್ರೇಟ್ ಸರ್. ಗ್ಯಾಸ್ಟ್ರಿಕ್, BP, ಶುಗರು, ನನಗೆ ಅಜೀರ್ಣ ಆಯ್ತು, ನನಗೆ ಅಲ್ಲವು ಇಲ್ಲವು ಕಣ್ಕಾಣಿಲ್ಲ, ಅದು ಈ ತರದ ಡಸಂಟ್ ಹ್ಯಾವ್ ಎನಿ ಹೆಲ್ತ್ ಇಶ್ಯೂಸ್ ಆಸ್ ವೆಲ್ ಆಸ್ ಮೈ ಕನ್ಸರ್ನ್. ಫ್ಯಾಂಟಾಸ್ಟಿಕ್ ಹೆಲ್ತ್ ಅವ್ರು. ಮಿತಾಹಾರ, ಆಹಾರದಲ್ಲಿ ಮಿತವಾಗಿದ್ರು. ದೂರಿಂದ ನಮ್ ತಂದೆ ಟೇಸ್ಟ್ ಮಾಡ್ಬೋದಾಗಿತ್ತು. ಒಂದು ಬಿಳಿ ಪಂಚೆ, ಬಿಳಿ ಶರ್ಟ್, ಕೈಲಿ ಕೊಡೆ ಇಟ್ಕೊಂಡ್ ಬಂದ್ರು ಅಂದ್ರೆ ರಾಜನ್ ಮೇಷ್ಟ್ರು ಬರ್ತಿದ್ದಾರೆ ಅಂತ ಐಡೆಂಟಿಫಿಕೇಶನ್ ಜನಗಳಿಗೆ. ಹೌದು. ಮತ್ತೆ ಕೇಳ್ಪಟ್ಟೆ ಲಕ್ಷ್ಮೀನಾರಾಯಣ ರಾವ್ ಅಂದ್ರೆ ಅಷ್ಟಾಗಿ ಗೊತ್ತಾಗಲ್ಲ. ರಾಜಣ್ಣ ಮೇಷ್ಟ್ರು ಅಂದ್ರೆ ಪ್ರತಿ ಒಬ್ಬ ಮಗು ಕೂಡ ಗುರ್ತಿಡಿತ. ಒಂದು ಕಾರಣ ಇದೆ ಸರ್. ನಮ್ ತಾತ ನಮ್ಮ ಅಜ್ಜಿಗೆ ಮದುವೆ ಆಗಿ 10-11 ವರ್ಷ ಮಕ್ಳಿಂದಿಲ್ವಂತೆ. ನಮ್ ಮನೆ ದೇವ್ರು ಬಂದು ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ. ನಮ್ದು ಇನ್ನೊಂದ್ ಮನೆ ದೇವ್ರು ಬಂದು ಕೈವಾರ ಅಮರನಾರಾಯಣ ಸ್ವಾಮಿ. ನಮ್ ತಾತ ಅಜ್ಜಿ ಹರ್ಸ್ಕೊಂಡಂತ ಅಮರನಾರಾಯಣ ಸ್ವಾಮಿಗೆ ನಿನ್ನ ಹೆಸರು ಇಡ್ತೀನಪ್ಪ ಅಂತಂತ. ನಮ್ಮ ತಂದೆಯವರು ಹುಟ್ಟಿದಾಗ ನಮ್ಮ ಮನೆ ದೇವ್ರ ಹೆಸರು ಬರ್ಬೇಕು ಅಂತ ಲಕ್ಷ್ಮಿ, ಅದು ನಾರಾಯಣ ಲಕ್ಷ್ಮೀ ನಾರಾಯಣ ರಾವ್ ಅಂತ ಹೆಸರು ಇಟ್ರು. ಮುಖ್ಯವಾಗಿ ಮೊದಲನೇ ಮಗು ಹುಟ್ಟದ್ನಲ್ಲ, ರಾಜ ಹುಟ್ಟಿದಾಗ ಅಂತಂದ್ಬಿಟ್ಟು ನಮ್ಮ ಅಜ್ಜಿಯವರು ರಾಜಣ್ಣ 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 ಅಂತ ಕರೀತಾ ಇದ್ದಾಗ ಅದ್ ಹಾಗೆ ಬಂದ್ಬಿಡ್ತು. ಇವತ್ತು ಲಕ್ಷ್ಮೀನಾರಾಯಣ ರಾವ್ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ರಾಜಣ್ಣ ಮೇಷ್ಟ್ರು ಅಂತಾನೆ ಗೊತ್ತಾಗದು. ಅದು ನಮ್ ತಾಯಿ ಇಟ್ಟಿರ್ತಕ್ಕಂಥ ಸಬ್ ನೇಮ್, ನಮ್ಮ ಅಜ್ಜಿ ಇಟ್ಟಿರ್ತಕ್ಕಂಥ ಸಬ್ ನೇಮ್. ಸಾರಿ, ನಮ್ಮ ಅಜ್ಜಿ ಇಟ್ಟಿರೋ ಸಬ್ ನೇಮ್. ಅದು ಮಗನಿಗೆ ಇಟ್ಟು ಪ್ರೀತಿ ಹೆಸರು. ಹಾಗಾಗಿ ನಮ್ ತಂದೆ ಹೆಸರು ರಾಜನ್ ಮೇಷ್ಟ್ರು ಅಂತಾನೆ ಬಂದ್ಬಿಡ್ತು. ಓಕೆ ಸರ್, ಇವಾಗ ಗುರುಗಳಿದ್ದು ಇಷ್ಟು ಒಂದು ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಡ್ತಾ ಇದ್ರು. ಅವ್ರದೇ ಆದಂತ ಶಿಷ್ಯ ಬಳಗ. ನೀವ್ ಹೇಳ್ತಾ ಇದ್ರೆ ನನಗೆ ಮೈ ರೋಮಾಂಚನ ಆಗ್ತಿದೆ, ಅಷ್ಟು ಶಿಷ್ಯ ಬಳಗ ಇದೆ. ಸರ್ ಮುಂದೆ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ನೀವು ಕೂಡ ಏನಾರ ಪಾದಾರ್ಪಣೆ ಮಾಡ್ತೀರಾ? ಅಂದ್ರೆ ನಾಟಕಗಳು ಖಂಡಿತ ಸರ್, ಖಂಡಿತ. ನೋಡಿ ಇವಾಗ ವೃತ್ತಿ ಪ್ರವೃತ್ತಿ ಅಂತ ಹೇಳಿರುತ್ತೆ. ಅದೇನೇ ಇದ್ರು ಕೂಡ ನಾವು ನಮ್ ತಂದೆ ಹೆಸರನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಗಳ ಮೇಲಿದೆ. ಈಗ ನಮ್ಮ ಅಣ್ಣ ಏನ್ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ಕೈ ಜೋಡಿಸ್ತಾ ಇದ್ದೀನಿ. ಬರತಕ್ಕಂತ ದಿನಗಳಲ್ಲಿ ನಾವಿಬ್ರು ಸೇರ್ಕೊಂಡು, 3 ಜನವು ಸೇರ್ಕೊಂಡು, ನಮ್ ಕೈನ ನಮ್ಮ ಅಣ್ಣ ತಮ್ಮ 3 ಜನ ಸೇರ್ಕೊಂಡು ನಮ್ ಕೈನಲ್ಲಿ ಏನ್ ಭಗವಂತ ಯಥಾಶಕ್ತಿ ನಮ್ ತಲೆ ಒಳಗೆ ಕೊಟ್ಟಿದ ನಮ್ ತಂದೆ ಆಶೀರ್ವಾದದಿಂದ ಅದನ್ನ ಸಂತೋಷ ಹೇಳ್ಕೊಡೋದು ನಾವು ಸಿದ್ಧ ಇದೀವಿ ಸರ್. ಯಾವಾಗ ಸರ್ ಪ್ಲಾನ್? ನೋಡೋಣ, ಈ ನಾಟಕ ಆಯ್ತಿದೆ, ಈ ನಾಟಕ ಜಾತಿ ನಾಟಕ ಮಾಡ್ತಾ ಇದ್ದಾರೆ. ಈ ನಾಟಕ ಆದ್ಮೇಲೆ ನೆಕ್ಸ್ಟ್ ಯಾವ್ದನ್ನ ನಾಟಕ ಮಾಡಿದ್ರೆ ನನಗ್ ಬರ್ತಕ್ಕಂತ ಎಲ್ಲಾ ಹಾಡುಗಳು ನನಗ್ ಗೊತ್ತು. ಎಲ್ಲಾ ಹಾಡುಗಳು ನಮ್ಮ ಅಣ್ಣ ಹಾರ್ಮೋನಿಯಂ ನುಡಿಸ್ತಾರೆ, ಹಾಡುಗಳು ಹೇಳ್ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಮ್ ತಂದೆಯವ್ರ ಫೋಟೋ ನಮಸ್ಕಾರ ಮಾಡಿ ಪ್ರಪ್ರಥಮವಾದ ಆಶೀರ್ವಾದ ತಗೊಂಡು ನಮ್ಮೂರ್ ಗ್ರಾಮ ದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಅದನ್ನು ಪ್ರಾರಂಭ ಮಾಡ್ತೀವಿ. ಸೂಪರ್ ಸರ್, ಒಳ್ಳೇದಾಗ್ಲಿ ಸರ್. ನೀವ್ ಹೇಳಿದ್ರಿ ಅಶ್ವಥ್ ಆಗಿರ್ಬೋದು, ದಿನೇಶ್ ಸರ್ ಆಗಿರ್ಬೋದು, ತುಂಬಾ ಜನ ಹಿರಿಯ ಕಲಾವಿದ್ರು ಸೊ ಸಂಪರ್ಕ ಇತ್ತು, ಅವರ ಒಡನಾಟ ಇತ್ತು ಅಂತ ಹೇಳಿದ್ರೆ. ಸೊ ಇವಾಗಿನ ಸಮಕಾಲೀನ ನಟರುಗಳಲ್ಲಿ ಯಾರಾದ್ರೂ ಕೂಡ ಟಚ್ ಅಲ್ಲಿ ಇದ್ರ, ಅಂದ್ರೆ ಯಾರಾದ್ರೂ ಕೂಡ ಗುರುಗಳ ಹತ್ರ ಆಶೀರ್ವಾದ ತಗೊಂಡಿರೋದೇ ಆಗ್ಲಿ ಅಥವಾ ಬಂದ್ ಅವ್ರ ಹತ್ರ ವಿದ್ಯೆ ಕಲ್ತಿರೋದೇ ಆಗ್ಲಿ, ಆತರ ಇವಾಗ ನಟಿಯರು ಯಾರ ಇದ್ದಾರೆ ಸರ್? ಸರ್ ಇವಾಗ ನಮ್ಮ ತಂದೆ ಕಾಲಿನ ಸಮಕಾಲೀನ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಯಾರು ಬದುಕಿಲ್ಲ. ಅವ್ರಿಗೆಲ್ಲ ಸಂಪರ್ಕದಲ್ಲ ಆಲ್ ಪಾಸ್ ಅವೇ ರೈಟ್ ನಾವು ಯಾರು ಬದುಕಿಲ್ಲ ಈಗ.
ಈಗ ಇರ್ತಕ್ಕಂಥವ್ರನ್ನ ಪಾಪ ನನಗೆ ಗಿರಿಜಾ ಲೋಕೇಶ್ ಇವತ್ತು ಪಾಪ ನಮ್ ಸಂಪರ್ಕ ಬಿಟ್ಟಿಲ್ಲ. ಆಕೆ ಫೋನ್ ಮಾಡ್ತಿರ್ತಾರೆ, ತಂದೆಯವ್ರ ಬಗ್ಗೆ ಕೇಳ್ತಿರ್ತಾರೆ. ಆಮೇಲೆ ಪ್ರಧಾನವಾಗಿ ಪರಮಶಿವನ್ ಸರ್ ಹಾರ್ಮೋನಿಯಂ ಚಕ್ರವರ್ತಿ ಅಂತ ಅವ್ರಿಗೂ ಹೆಸರು ಕೊಟ್ಟಿದ್ರು. ನಮ್ ತಂದೆ ಬೆಳ್ಳಿ ಕಿರೀಟ ಇದಾದವು ಕೂಡ ತುಂಬಾ ಖುಷಿ ಪಟ್ರು ಅವರು. ಪರಮಶಿವನು ಬಿ ಪಿ ನಾಗರತ್ನಮ್ಮ ಅಂತ ಅವ್ರ ಅಕ್ಕ ಕಂಸನ ಪಾತ್ರ ಫೇಮಸ್. ನಮ್ ತಂದೆಯವರೆಲ್ಲಾನು ಒಂದು 60 ವರ್ಷ ಸಂಪರ್ಕ, 65 ವರ್ಷ ಸಂಪರ್ಕ ಇಟ್ಕೊಂಡಿದ್ದವ್ರು ಅವ್ರ. ನಾನು ಇತ್ತೀಚೆ ನನಗೆ ನಮ್ ತಂದೆಗೆ ಹೊಸ್ಲಾಗ್ ಪರಿಚಯ ಆದವರು ಅಂತಂದ್ರೆ ನನ್ನ ಮುಖಾಂತರ ನಮ್ಮ ತಬಲಾ ನಾಣಿ ಹಾಸ್ಯ ಇಟ್ಟಿದ್ದಾರಲ್ಲ, ತಬಲಾ ನಾಣಿ ಸರ್ ನಮ್ಮನೆ ಒಂದು 8 ಸಲ ಬಂದು ಹೋಗಿದ್ದಾರೆ. ನಮ್ ತಂದೆಯವ್ರ ಕಂಡ್ರೆ ಭಾರಿ ಪ್ರೀತಿ ಗೌರವ ಅವ್ರಿಗೆ. ಬಂದ್ ಪಕ್ಕದಲ್ಲಿ ಕೂತ್ಕೊಂಡು ಪಾಪ ಸುಮಾರು ಅವ್ರ ಗುರುಗಳು ನಮ್ ತಂದೆಯವರು ದೋಸ್ಗಳು. ಹೆಬ್ಬಾಳ್ ನಾರಾಯಣ ದಾಸ ಶಿಷ್ಯರು ನಮ್ ತಬಲಾ ನಾಣಿ ಸರ್. ಹಾಗಾಗಿ ನನ್ನ ಸಂಪರ್ಕಕ್ಕೆ ಬಂದ್ರು. ನನ್ನ ತುಂಬಾ ವಿಶ್ವಾಸವಾಗಿದ್ದಾರೆ. ನಮ್ ತಂದೆಗೂ ತುಂಬಾ ಗೌರವ ಅವ್ರನ್ನ ಕಂಡ್ರೆ. ನಮ್ ತಂದೆ ನಾವು ಬಂದಾಗ ಪಾಪ ಗಂಟೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರ ಸಂಪರ್ಕ ಬಿಟ್ಬಿಟ್ರೆ ಇನ್ ಯಾರು ನಮ್ ತಂದೆ ಸಮಕಾಲೀನರು ಯಾರು ಇಲ್ಲ. ಆಮೇಲೆ ಈ ರಂಗ ಸಂಗೀತದಲ್ಲಿ ಕಮರ್ಷಿಯಲ್ DC ಒಬ್ರಾಗಿದ್ರು ಗೋವಿಂದೇಗೌಡ್ರ ಅಂತ ಹೇಳಿ. ಅವ್ರ ಕಡೆಯಿಂದ ಒಂದು 4-5 ಕ್ಯಾಸೆಟ್ಗಳು ಮಾಡಿದ್ರು. ಎಲ್ಲಾ ರಂಗ ಸಂಗೀತ ಆಡ್ತಕ್ಕಂತ ಪುಣ್ಯಾತ್ಮಗಳು ಹಾಡಿದ್ರು. NK ಮೋಹನ್ ಕುಮಾರ್ ಅಂತ ಹೇಳಿ, ಅತ್ತಿಗುಪ್ಪೆ ಕೃಷ್ಣಮೂರ್ತಿ. ಇವತ್ತು ನೀವು ಯೂಟ್ಯೂಬ್ ನಲ್ಲಿ ತೆಗೆದು ನೋಡ್ಬೋದು. ಕೃಷ್ಣನ ಪಾತ್ರ ಅದ್ಭುತವಾಗಿ ಮಾಡ್ತಾರೆ. ಅವ್ರ ಸಮ ಯಾರು ಮಾಡಕ್ಕೆ ಇಲ್ಲ. ಅತ್ತಿಗುಪ್ಪೆ ಕೃಷ್ಣಮೂರ್ತಿಗಳು ಒಂದು ಸಣ್ಣದೊಂದು ಡೌಟ್ ಬಂದ್ರು ಕೂಡ ಇಲ್ಲಿ ಬಂದು ತಿಳ್ಕೊಂಡು ಹೋಗೋರು. ಸುಮಾರು ಜನ ಕರೆಕ್ಷನ್ಸ್ಗೋಸ್ಕರ ಬಂದು ಹೋಗೋರು ಇಲ್ಲಿ. ಇವತ್ತು ಮೊನ್ನೆವರೆಗೂ ಕೆಲವು ದಾಸ್ತಿಗಳು ಈ ಭೂ ಕೈಲಾಸದಲ್ಲಿ ಮುಂದೆ ಇಲ್ಲಿ ಏನಾಗುತ್ತೆ, ಕೈಲಾಸ ವರ್ಣನೆ ಹೇಗೆ, ರಾಮಾಯಣದಲ್ಲಿ ಸುಂದರಕಾಂಡ ಹೇಗೆ ಬರುತ್ತೆ ಅಂತ ಇಲ್ಲೇ ಕೂತ್ಕೊಂಡು ಬರ್ಕೊಂಡ್ ಹೋಗೋರು. ಅವರೆಲ್ಲ ಇಲ್ಲ ಈಗ. ಅವಾಗ ಮೊಬೈಲ್ ಸಂಪರ್ಕ ಇರ್ಲಿಲ್ಲ. ಅವಾಗೆಲ್ಲ ಬುಕ್ ಮೇಲೆ ಬರ್ಕೋಬೇಕಾಗಿತ್ತು ಸರ್. ಅವಾಗೆಲ್ಲ ನಾನು ಹೇಳ್ತಾರೆ 80, 85, 90 ಇದ್ರಲ್ಲಿ. ಅವಾಗ ಇಷ್ಟೊಂದು ಟೆಕ್ನಾಲಜಿ ಅನ್ನು ಅಪ್ಡೇಟ್ ಆಗಿರ್ಲಿಲ್ಲ. ಅವಾಗೆಲ್ಲ ಫಿಸಿಕಲಿನೇ ಬಂದು ಮೂವ್ ಮಾಡ್ಬೇಕಾಗಿತ್ತು. ಅದೊಂಥರ ಚೆನ್ನಾಗಿತ್ತು. ಈಗ ತುಂಬಾ ಅಪ್ಡೇಟ್ ಆಗೋಗಿದೆ. ಎಲ್ಲ ಅಪ್ಡೇಟ್ ಆಗುವಂತ ಕಾಲಕ್ಕೆ ನಮ್ ತಂದೆಯವ್ರ ಸಂಪರ್ಕ ಸುಮಾರು ಜನ ಬಿಟ್ಬಿಟ್ರು. ಅಂದ್ರೆ ಅವ್ರ ವಯಸ್ಸಾಗೋಯ್ತು. ಕೆಲವರು ಜೀವಂತವಾಗಿದ್ದಾರೆ, ಇದ್ರು ಕೂಡ ನಮ್ ಸಂಪರ್ಕ ಯಾವ್ದು ಬಿಟ್ಟಿಲ್ಲ. ಒಂದ್ ದಿನಕ್ಕೆ ನನಗೆ ಒಂದು 8 ರಿಂದ 10 ಫೋನ್ ಕಾಲ್ಸ್ ಬರುತ್ತೆ ಹರಿಕತೆ ದಾಸಗಳದ್ದು. ನಮ್ ತಂದೆಯವ್ರ ಬಗ್ಗೆ ಏನೋ 50 ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದೆ, ನಾನು ಈ ರಾಗ ಹಾಡ್ದೆ, ನಮ್ ತಂದೆ ಹೇಳ್ಕೊಟ್ಟಿದ್ರು, ಆ ಉಪಕಥೆ ಹೇಳಿದ್ರೆ ನಿಮ್ ತಂದೆ ಹೇಳ್ಕೊಟ್ಟಿದ್ರಪ್ಪ, ನನಗೆ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ ಅವ್ರಿಗೆ ಅಂತಾನೆ ಹೇಳ್ತಾರೆ. ಅದನ್ನ ನಾವೆಲ್ಲ ಕೇಳ್ದ ನಮ್ ಮನ್ಸಿಗೆ ತುಂಬಾ ಸಂತೋಷ ಆಗತ್ತೆ ಸರ್. ನಮ್ ತಂದೆ ಎಲ್ಲೂ ಹೋಗಿಲ್ಲ. ಇವತ್ತು ನಮ್ದೆ ಕಲಾವಿದನಿಗೆ, ರೈತನಿಗೆ, ಸೈನಿಕನಿಗೆ ಸಾವಿಲ್ಲ. ನಿಜ ಸರ್. ಅದು 3 ಎಲ್ಲೋ ಒಂದ್ ಕಡೆ ಬೆಳೀತಾ ಹೋಗುತ್ತೆ ನೋಡಿ. ಇವತ್ತು ನಮ್ ತಂದೆ ನಮ್ ಕಣ್ಮುಂದೆ ಇಲ್ಲದೆ ಹೋದ್ರು ಕೂಡ 100 ಜನ ಶಿಷ್ಯರ ಮುಖಾಂತರ ನಮ್ ತಂದೆ ಹೇಳ್ಕೊಟ್ಟಿದ್ದ ಒಂದು ರಾಗ ನಾನು ಹಾಡ್ದೆ ಅಂತ ಅಂದಾಗ ಎಲ್ಲೋ ನಮ್ ತಂದೆಯವರು ಫಿಸಿಕಲಿ ನಮ್ ಮಧ್ಯೆ ಇಲ್ಲದೆ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ವಿಧಾನ ಅಂತ ಸಮಾಧಾನ. ನಿಜ ಹೌದು ಸರ್. ನಿಮ್ ಮನೆಗ್ ಬಂದಾಗ ನಾನ್ ನೋಡ್ದೆ ರೂಮ್ ಅಲ್ಲೆಲ್ಲ ಸ್ಟೋರೇಜ್ ಎಲ್ಲಾ ಕಡೆ ಕೂಡ ಗುರುಗಳಿಗೆ ಬಂದಿರುವಂತ ಪ್ರಶಸ್ತಿಗಳು, ಅವಾರ್ಡ್ಗಳು ಎಲ್ಲ ನೋಡ್ತಾ ಇದ್ರೆ ತುಂಬಾ ನನಗ್ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಸಂತೋಷ ಆಗತ್ತೆ ಸರ್. ನಮ್ ತಂದೆಯವರಿಗೆ ಬೆಳ್ಳಿ ಕಿರೀಟಗಳು ಬಂತು. ಅನೇಕ ಸಂಘ ಸಂಸ್ಥೆಗಳು ಸುಮಾರು ಬಿರುದುಗಳು ಕೊಟ್ಟಿದ್ದಾರೆ. ಅಲ್ಲಿ ಇಟ್ಟಿರೋದು ನಿಮ್ಗೆ ಕೆಲವು ಒಂದು 10% ಇಲ್ಲ. ಯಾಕೆಂದ್ರೆ ನಮ್ಮ ಮನೆ ಚಿಕ್ಕದಿದು. ಲೆಕ್ಕ ಹಾಕೊಂಡೆಲ್ಲ ನಾವು ಜೋಡಿಸ್ಕೊಳ್ತಾ ಹೋದ ಇಡೀ ಮನೆ ಪೂರ್ತಿ ತುಂಬಬೇಕಾಗತ್ತೆ. ಅದನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಅರಸೀಕೆರೆ, ಮೈಸೂರು, ಶಿವಮೊಗ್ಗ, ಮಂಡ್ಯ, ತುಮಕೂರು ಎಲ್ಲೆಲ್ಲಿ ಸಂಘ ಸಂಸ್ಥೆಗಳಿದಾವೆ ಎಲ್ಲಾ ಸಂಘ ಸಂಸ್ಥೆಗಳಿಂದ ಕೂಡ ಸನ್ಮಾನಗಳಾಗೋಗಿದೆ. ಮೈಸೂರು ಅರಮನೆಯಿಂದ ಹಿಡಿದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ ಹಿಡಿದು TTD ತಿರುಪತಿ ಧರ್ಮ ಪ್ರಚಾರ ಪರಿಷತ್, ತಿರುಪತಿ ಧರ್ಮ ಪ್ರಚಾರ ಪರಿಷತ್ ನಲ್ಲಿ ನಮ್ಮ ತಂದೆ ಅವರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಅದಾದ್ಮೇಲೆ ಆಕಾಶವಾಣಿಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿದ್ರು. ದೂರದರ್ಶನಲ್ಲಿ ಒಂದು 100-150 ಕಾರ್ಯಕ್ರಮಗಳು ಕೊಟ್ಟರು. ಇದೆಲ್ಲ ಕೂಡ ಸಿಡಿಗಳನ್ನ ಕೆಲವಿನ್ನು ಒಳಗಡೆ ಎತ್ಕೊಂಡಿದ್ದೀನಿ. ಆ ಸಿಡಿ ನಂಗೆ ಯಾವಾಗ ಬಿಡುವಾದ ಕೊಡ್ತೀನಿ, ನೀವು ಅದನ್ನ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಆಮೇಲೆ ಈ ಪ್ರಶಸ್ತಿಗಳು ಅಂತ ಬಂದಾಗ ಅದ್ ಅವರೇ ಕೊಟ್ಟ ತಗೋಬೇಕಾಗತ್ತೆ ಹೊರತ ಇವತ್ತು ಮಾಡೋ ತರ ನಾವೆಲ್ಲದನ್ನ ಬಯಸಿ ತಗೋಬಾರ್ದು. ಏನ್ ನಮ್ ತಂದೆಗ ಪ್ರಶಸ್ತಿಗಳು ಬಂದಿವೆ ಅದನ್ನ ಶಿಷ್ಯಕೋಟಿಗಳು, ಪುಣ್ಯಾತ್ಮರು, ನಾಡಿನ ಗಣ್ಯರು ಆಶೀರ್ವಾದ ಮಾಡಿ ಕೊಟ್ಟಂತ ಪ್ರಶಸ್ತಿಗಳು ಈ ನಮ್ ಮನೆ ತುಂಬುವಷ್ಟಿದೆ ಸರ್. ಏನೋ ಇದನ್ನೆಲ್ಲ ನಾವು ಕಣ್ಣ ನೋಡ್ತಾ ಇದ್ರೆ ಇಂತ ತಂದೆನ ಪಡೆದ ನಾವೇ ಭಾಗ್ಯರು ಅಂತ ಅನ್ಸುತ್ತೆ ನನಗೆ. ನಾವು ಪುಣ್ಯ ಮಾಡಿದ್ವಿ ಸರ್. ಯಾಕೆಂದ್ರೆ ಅಷ್ಟು ಮನಸ್ಸಿಗೆ ಖುಷಿ. ಹೌದು 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 ನಿಜ ಸರ್. ವೀಕ್ಷಕರೇ, ಇಷ್ಟೊತ್ತು ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರ ಒಂದು ಸಂದರ್ಶನದಲ್ಲಿ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಂತ ನಮ್ಮ ಮಂಜಣ್ಣ ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮ ಮನೆಯವ್ರಿಗೂ ಬಂದು ನಮ್ಮ ತಂದೆ ಬಗ್ಗೆ ನನಗೆ ಅಷ್ಟೋ ವಿಚಾರ ಗೊತ್ತಿಲ್ಲದ್ರು ಕೂಡ ಏನೋ ನನ್ನಿಂದ ಸ್ವಲ್ಪ ಹೆಕ್ಕಿ ತೆಗೆದಿದ್ದೀರಿ. ನಿಜವಾಗ್ಲೂ ನಿಮಗೆ ಒಳ್ಳೇದಾಗ್ಲಿ.
ನಮ್ಮನ್ನ ಇದೇ ತರ ಹರಿಸಿ ಆಶೀರ್ವಾದ ಮಾಡ್ತಾ ಇರಿ ಅಂತ ನಾನು ನಮ್ಮ ತಂದೆ ಶಿಷ್ಯರಲ್ಲಿ ಪ್ರಧಾನವಾಗಿ ನಮ್ಮ ಕಿತ್ತಳ್ಳಿ ಜನತೆಯಲ್ಲಿ ಪಾದ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತೀನಿ ಸರ್. ಅವ್ರ ಆಶೀರ್ವಾದ, ಸಲಹೆ, ಸೂಚನೆ, ಅಕ್ರೆ ಎಲ್ಲ ನಮ್ಮ ಕುಟುಂಬದಲ್ಲಿ ಹೀಗೆ ಇರ್ಬೇಕು. ಥ್ಯಾಂಕ್ ಯು ಸರ್. ಗುರುಗಳು ನಮ್ಮ ಗುರುಗಳು